ಚಿಂಸನೆಯಿಂದ ಮುನಿರಾಜು ಅಂತ. ಏನು ಇವತ್ತು ಹೇಮಗಲ್ ಕ್ಷೇತ್ರದಲ್ಲಿ ಸುಳ್ತೇನಹಳ್ಳಿ ಮತ್ತು ಕೆಲ್ನೂರು ಕ್ರಾಸಲ್ಲಿ ಚುನಾವಣೆ ಇದರಲ್ಲಿ CS ವೆಂಕಟೇಶ್ ಅನ್ನೋರು ಬಂದು ಇಲ್ಲಿ ಸ್ಪಂದಿಸಿದ್ದಾರೆ. ಆ ವ್ಯಕ್ತಿಗೆ ದಯವಿಟ್ಟು ಮತ ಬಾಂಧವರಲ್ಲಿ ಕೇಳ್ಕೊತೀನಿ, ಎಲ್ಲ ಬಂದಿರೋದು ಇಲ್ಲಿ ಉದ್ದೇಶಕ್ಕೆ ಕಮರ್ಷಿಯಲ್ ಮೈಂಡೇ, ಜನಗಳು ಏನು ಒಳ್ಳೇದು ಮಾಡೋದಕ್ಕೆ ಬಂದಿಲ್ಲ. ಅವ್ರ ಜಮೀನು ಕಬಳಿಸೋಕ್ಕೆ, ಅವ್ರಿಗೆ ಸಂಸಾರಗಳು ಹಾಳು ಮಾಡೋದಕ್ಕೆ, ಇದಕ್ಕಾಗಿ ಬಂದಿರೋ ವ್ಯಕ್ತಿ. ಬರೀ ಕಮರ್ಷಿಯಲ್ ಮೈಂಡೇ. ಮತ್ತು ದಲಿತರ ಜಮೀನುಗಳನ್ನ ಹಾಕ್ಕೊಂಡು 50,000 50,000 10,000 20,000 ಓಟ್ ಕೊಟ್ಟು ಇವತ್ತು ಗೆದ್ದು ನಾಳೆ ದಿವಸ ಅವ್ರದ್ದು ಸಂಸಾರಗಳು ಹಾಳು ಮಾಡಿ ಅವ್ರ ಜಮೀನುಗಳನ್ನ ಕಬಳಿಸೋಕೆ ಬಂದಿದ್ದಾರೆ. ದಯವಿಟ್ಟು ಮತ ಬಾಂಧವರಲ್ಲಿ ಕೇಳ್ಕೊತೀನಿ, ಓಟ್ ಯಾವ ವ್ಯಕ್ತಿ ಒಳ್ಳೆಯವ್ರಿಗೆ ಅವ್ರಿಗೆ ಕೊಟ್ಟು ಜಯಶೀಲರನ್ನಾಗಿ ಮಾಡಿ. ಇಂಥ ವ್ಯಕ್ತಿಗಳನ್ನ, ಈ ಕೊಲೆಗಡಕರನ್ನ, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಭೂ ಕಬಳಿಕೆ ಮಾಡೋರನ್ನ, ಮೋಸಗಾರನ, ಅಕ್ರಮವಾಗಿ ದುಡ್ಡು ಮಾಡೋ ಅಂಥವ್ರನ್ನ ದಯವಿಟ್ಟು ಓಟ್ ಕೊಟ್ಟು ಗೆಲ್ಲಿಸ್ಬೇಡಿ. ನಾಳೆ ದಿವಸ 5 ವರ್ಷ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಕೈ ಮುಗಿದು ಕೇಳ್ಕೊತೀನಿ. ಏನು ಕೆಲ್ನೂರು ಕ್ರಾಸು ಮತ ಬಾಂಧವರು, ಸುಳ್ತೇನಹಳ್ಳಿ ಮತ ಬಾಂಧವರಲ್ಲಿ ಅವ್ರಿಗೆ ಓಟ್ ಕೊಡೋಕ್ಕೆ ಹೋಗಬೇಡಿ. ದಲಿತರು ವಿರೋಧಿ ಮನುಷ್ಯ. ಇವತ್ತು ಕಾಲಿಗೆ ಬೀಳ್ತಾರ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಒಡವೆ ಕೊಡ್ತೀನಿ ಎಲ್ಲ ಹೇಳ್ತಾರ, ಯಾವುದು ಕೊಡೋದಿಲ್ಲ. ಆ ಟೈಮಿಗೆ ಕೊಟ್ಟು ಲಾಸ್ಟ್ಗೆ ಗೆದ್ದಾದ್ಮೇಲೆ ನಾನು ಸುಮ್ಮನೆ ಓಟ್ ಹಾಕಿಲ್ಲ, ಹೋಗು, ನಾನು ದುಡ್ಡು ಕೊಟ್ಟಿದ್ದೀನಿ, ಗೆದ್ದಿದ್ದೀನಿ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾರೆ. ಇವತ್ತು ನನಗೆ ದಲಿತರಿಗೆ ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಎಲ್ಲಿ ಕೆರೆ ಜಮೀನುಗಳಿದ್ದಾವೆ ಅದನ್ನು ಹಾಕ್ಕೊಳೋದು, ಸರ್ಕಾರಿ ಗೋಮಾಳಗಳನ್ನ ಹಾಕ್ಕೊಳೋದು, ಇದೇ ಅವರ ಉದ್ದೇಶ. ಮತ್ತೊಮ್ಮೆ ಕೇಳ್ಕೊತೀನಿ, ದಯವಿಟ್ಟು ಒಳ್ಳೆ ವ್ಯಕ್ತಿಗೆ ಆರಿಸಿ ಜಯಶೀಲರನ್ನಾಗಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮನೆ ಕಬಳಿಸೋಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಾಯಿದ್ದಾರೆ ಚಿಂಸಂದ್ರದಲ್ಲೇ, ಬೇಕಲ್ಲಿ. ಅವರು ಬಪ್ಪರ್ ಝೂನಲ್ಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಅವ್ರದ್ದು ಬಂಡಾಪುರ ಗಡಿ, ನಮ್ಮದು ಚಿಮ್ಮಸಂದ್ರ. ಕೆರೆ ಅಂಗಳದಲ್ಲಿ ಇದೆಯಾ, ನಿಂದು ಅಕ್ರಮವಾಗಿ ಕಟ್ಟಿದೆಯಾ ಮನೆ? ಹುಟ್ಟಿ ಬೆಳೆದಿದ್ದು ನಾನು ಅದೇ ಊರಲ್ಲೇ. 52 ವರ್ಷ ನನಗೆ. ನಮ್ಮ ತಂದೆ ಕಾಲದಿಂದ 70-75 ವರ್ಷದಿಂದ ಅನುಭವದಲ್ಲಿ ಇದ್ದೀವಿ. ಹಕ್ಕುಪತ್ರ ಎಲ್ಲ ಬೋಗಸ್ ಮಾಡಿದೆಯಾ ಸರ್ಕಾರ, ಇದು ಸಿಟಿ ಸಿವಿಲ್ ಕೋರ್ಟು ಬೋಗಸ್ಸು ಅಂತ ಹೇಳಿದ್ದಾನೆ ಮನುಷ್ಯ. ಆಗ 1000 ಕೋಟಿ ಒಡೆಯ ನಾನು, 200 ಎಕರೆ ಜಮೀನ್ದಾರ, ನಾನು MLA ಕ್ಯಾಂಡಿಡೇಟು, ನಾನೇನು ಮಾಡೋಕ್ಕಾಗಲ್ಲ, ಹೈಕೋರ್ಟ್ ಜಡ್ಜು ನಮ್ಮ ಮನೆಗೆ ಬರ್ತಾರ ಅಂತೆಲ್ಲ ಹೇಳಿ ಭಯಪಡಿಸ್ತಾನೆ ಮನುಷ್ಯ. ಈಗ ಮಾತಾಡೋದಂದ್ರೆ ಅಲ್ಲಿ ಅನ್ಯಾಯ ಆಗಿದೆ ದಲಿತರಿಗೆ, ಇಲ್ಲಿ ದಲಿತರದ್ದು ಜಮೀನೆಲ್ಲ ಹಾಕ್ಕೊಂಡಿದ್ದಾನೆ. ನನಗಾಗಿದ್ದು ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶನೇ ನಂದು. ಕ್ಲಾಸ್ಮೇಟೆ CS ವೆಂಕಟೇಶ್, ನನ್ನ ಕ್ಲಾಸ್ಮೇಟೆ. ಹುಟ್ಟಿ ಬೆಳೆದಿದ್ದು ಅದೇ ಊರಲ್ಲಿ, ಹುಟ್ಟಿದಾಗಿಂದ ಗೊತ್ತು. ಆಮೇಲೆ ಬೇರೆಯವ್ರ ಜಮೀನುಗಳು ಇವ್ರು ಅಣ್ಣ ತಮ್ಮಂದ್ರೆಲ್ಲ ಡೆತ್ ಸರ್ಟಿಫಿಕೇಟ್ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ಮಾರ್ಬಿಡ್ತಾರೆ ಇನ್ನೊಬ್ರಿಗೆ. ಈ ಥರ ಕೇಸೆಲ್ಲ ಆಗಿದೆ ಹೊಸಕೋಟೆ ಸ್ಟೇಷನ್ನಲ್ಲಿ, ಸುಮಾರು ಇದ್ದಾವೆ. ಬದುಕಿರೋ ಜಮೀನು ಓನರ್ ಮಾಲೀಕರು ಬದುಕಿರ್ತಾರೆ, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಹಾಕಿ ಇನ್ನೊಬ್ರಿಗೆ ಮಾರಿ ದುಡ್ಡು ಮಾಡೋ ಅಂಥ ವ್ಯಕ್ತಿಗಳು. ಸ್ಮಶಾನನೇ ಮಾರ್ಬಿಟ್ಟಿದ್ದಾರೆ ಇವ್ರ ಅಣ್ಣ. ಜಮೀನ್ದಾರ ಏನಿಲ್ಲ, ಹುಟ್ಟಿದಾಗಿನೇ ಸ್ವಲ್ಪ ಇತ್ತು ಜಮೀನು, ಅವ್ರ ತಂದೆ ಕಾಲದಲ್ಲಿ ಸ್ವಲ್ಪ ಇತ್ತು. ಈಗೆಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿರೋದೆ, ನ್ಯಾಯಬದ್ಧವಾಗಿ ಯಾವುದೂ ಮಾಡಿಲ್ಲ. ಹೇಳ್ತಾರಲ್ಲ, ಹೈಕೋರ್ಟ್ ಜಡ್ಜೇ ನಮ್ಮ ಮನೆಗೆ ಬರ್ತಾರ, ಪೊಲೀಸು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ನಾನು MLA ಕ್ಯಾಂಡಿಡೇಟು, 1000 ಕೋಟಿ ಒಡೆಯ ಅಂತ ಬಾಯಿ ಬಿಟ್ಟು ಹೇಳ್ತಾವನಲ್ಲ. ಕಾನೂನು ಹೋರಾಟ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂ ಏನು ಪ್ರಯೋಜನವೇ, ತಟಸ್ಥವಾಗಿದೆ. ಇಲ್ಲಿನ ಜನರು ಎತ್ತೆಚ್ಕೊಂಡು ದಯವಿಟ್ಟು ಒಳ್ಳೆ ವ್ಯಕ್ತಿಗೆ ಓಟ್ ಕೊಟ್ಟು ಗೆಲ್ಲಿಸ್ರಿ. ಗೆದ್ದೋದ್ರೆ ಮತ್ತೆ ಇಲ್ಲಿ ಕೈಗೆ ಸಿಗಲ್ಲ. ಕಮರ್ಷಿಯಲ್ಗೆ ಬಂದಿರೋದು ವ್ಯಕ್ತಿ, ದುಡ್ಡು ಮಾಡೋಕ್ಕೆ ಬಂದಿರೋದು.